ನಂಗೆ ರೈಡ್ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಸೊ ಬೆಳಗ್ಗೆ ನಾವು ಹೊರಟ್ವಿ ರೈಡ್ಗೆ. ಅದಾದ್ಮೇಲೆ ನಾನ್ ಸ್ಟುಡಿಯೋಗೆ ಬಂದ್ಬಿಟ್ಟು ನನ್ನ ಬ್ರೇಕ್ಫಾಸ್ಟ್ ನ ತಿಂದೆ. ಬಿಕಾಸ್ ಇವತ್ತು ಬ್ರೇಕ್ಫಾಸ್ಟ್ ಇಂದ ಲೇಟ್ ಆಗಿತ್ತು ಅಂಡ್ ನಾನು ಜಿಮ್ಗೂ ಹೋಗಿರ್ಲಿಲ್ಲ. ಇವತ್ತು ಬಂಕ್ ಹಾಕೊಂಡ್ಬಿಟ್ಟಿದೆ. ನನ್ನ ಫ್ರೆಂಡ್ ಗಾಡಿ ತಗೊಂಡಿದ್ದಕ್ಕೆ ನನ್ನ ತಂಗಿಗೆ ಪಾರ್ಟಿ ಕೊಡ್ಸಿರ್ಲಿಲ್ಲ. ಅದಕ್ಕೆ ಹೋದ್ವಿ ಎಂಪೈರ್ ಹೋಟೆಲ್ಗೆ ಊಟ ಮಾಡಿದ್ವಿ. ಮನೆಯಿಂದ ಊಟ ತಂದಿದ್ರು ಕೂಡ ನಾವು ಊಟನ ಸ್ಟುಡಿಯೋಲ್ಲಿ ಇಟ್ಬಿಟ್ಟು ಬಂದಿದ್ದೀವಿ ಊಟ ಮಾಡಕ್ಕೆ. ಸ್ವಲ್ಪ ದಿನದಲ್ಲಿ ನನ್ನ ತಂಗಿ ಬರ್ಡೇ ಇದೆ. ಯಾವುದು ಮೂಮೆಂಟ್ ಬಿಡಲ್ಲ ಅವಳು ವಿಚಿತ್ರವಾಗಿ ಫೋಟೋ ತೆಗಿಯಕ್. ನಾನು ಮತ್ತೆ ಮಮ್ಮಿ ಏನ್ ಅಡ್ಗೆ ಮಾಡಿದ್ರು, ನಾವು ಆಚೆ ತಿನ್ಕೊಂಡ್ ಬಂದಿದ್ದೀವಿ ಅಂದ್ರೆ ನಮ್ಮ ಮಮ್ಮಿ ಫೇಸ್ ಹಿಂಗ್ ಆಗ್ಬಿಟ್ಟೈತೆ. ಮಿಕ್ಕಿದ ಊಟನ ಏನ್ ಮಾಡೋದು, ಏನ್ ತಲೆ ಮೇಲೆ ಬಂದ್ ಎಸಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಮ್ಮಿ ನನಗ್ ಬೈತಾ ಇತ್ತು. ಮಧ್ಯದಲ್ಲಿ ನನ್ನ ತಮ್ಮ ಏನೋ ಒಂದು ಕಮೆಂಟ್ ಮಾಡೋಣ, ಇವಾಗ ನನಗ್ ಬೀಳೋ ಜಾಗದಲ್ಲಿ ಅವನಿಗೆ ಬೀಳ್ತಾ ಇದ್ದಾವೆ. ಆಕ್ಚುಲಿ ಅವ್ನು ಸ್ವಾನಿಗೆ ಯೋನ್ಸಿದ್ದ, ಅದಕ್ಕೆ ಅವನಿಗೆ ಬೀಳ್ತಾ ಇದಾವೆ. ನಾವು ನೆನೆ 2 ಬುಲೆಟ್ ತಗೊಂಡಿದ್ದೀವಿ. ಸೊ ಅದಕ್ಕಂತೂ ಪಾರ್ಟಿ ತಗೊಳ್ಲೇಬೇಕು, ಕೊಡ್ಲೇಬೇಕು ಪಾರ್ಟಿನ. ಸೊ ನಾವು ಬಂದ್ವಿ ಲೆವೆಲ್ಸ್. ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ವೈಬೇ ಇಷ್ಟ ಆಗ್ಲಿಲ್ಲ. ನಾನು ಆಕ್ಚುಲಿ 1 ಡೇ ಆರ್ 2 ಡೇ ಬಿಫೋರೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆದ್ರೂ ಸಿಟ್ಟಿಂಗ್ ಪ್ಲೇಸ್ ಪ್ರಾಪರ್ ಆಗಿ ಕೊಟ್ಟಿರಲಿಲ್ಲ. ಕೇಳಿದ್ರು ಎಲ್ಲ ಫಿಲ್ ಆಗಿದೆ ಅಂದ್ರು. ಇಟ್ಸ್ ಓಕೆ, ಕೂತ್ಕೊಂಡು ತಿನ್ನೋದೇ ತಾನೇ, ಎಲ್ಲಾದ್ರೂ ಕೂತ್ಕೊಂಡು ತಿನ್ಬೋದು ಅಂತ ಕೂತ್ಕೊಂಡ್ವಿ. ಫುಡ್ 10 ಅಲ್ಲಿ 0. ಸರ್ವಿಸ್ಗೆ ನಾನು 10 on 10 ಕೊಡ್ತೀನಿ. ವೈಬ್ 10 on 5. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಇದು ನನ್ನ ಫಸ್ಟ್ ಅಂಡ್ ಲಾಸ್ಟ್ ಬಂದಿದ್ದು. ನೆಕ್ಸ್ಟ್ ನಾನು ಇಲ್ಲಿಗೆ ಬರಲ್ಲ. ಬೈ.